ಎಲ್ಲರಿಗೂ ನಮಸ್ಕಾರ. ನಾನು ಸಿಂಧು. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಪಾವನಿ ಚಾಟ್ಸ್. ಚಾಟ್ಸ್ ಅಂದರೆ ಯಾರಿಗಿಷ್ಟ ಆಗಲ್ಲ, ಅದರಲ್ಲೂ ಪಾನಿಪುರಿ. ಈ ಲವ್ ಮಾಕ್ಟೈಲ್ ಫಿಲಮ್ ಬಂದಾಗಿಂದ ಪಾನಿಪುರಿ ಲವ್ಸ್ ಇನ್ನೂ ಜಾಸ್ತಿ ಆಗಿಬಿಟ್ಟಿದೆ. ಹಾಗೆ ಇವತ್ತು ಹೆಣ್ಮಕ್ಳು ತುಂಬ ಇಷ್ಟಪಡೋದು ತನ್ನ ಹುಡುಗ ಇದೊಂದು ಕೊಡಿಸಿದ್ರೆ ಸಾಕು ಅಂತ ಫುಲ್ ಖುಷಿ ಪಡೋದು ಅಂದರೆ ಚಾಟ್ಸ್. ಅದರಲ್ಲೂ ಬ್ರೇಕಪ್ ಆಗಿರೋರು ಕೂಡ ಪ್ಯಾಚಪ್ ಆಗೋ ಥರ ಮಾಡುತ್ತೆ ಈ ಚಾಟ್ಸ್. ಇರಿ 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 ಬರೀ ಹೆಣ್ಮಕ್ಳಿಗೆ ಅಂತಲೇ ಅಲ್ಲ, ಚಿಕ್ಕವರಿಂದ ದೊಡ್ಡೋರ್ವರೆಗೂ ಚಾಟ್ಸ್ ಅಂದರೆ ತುಂಬಾ ಇಷ್ಟಪಡ್ತಾರೆ. ಅದರಲ್ಲೂ ಪಾನಿಪುರಿ, ಬೇಲ್ಪುರಿ, ದಹಿಪುರಿ, ಎಷ್ಟೊಂದು ವೆರೈಟೀಸ್ ಪುರಿ ಇರ್ತವೆ. ಅದೆಲ್ಲನೂ ತುಂಬಾ ಚೆನ್ನಾಗಿರುತ್ತೆ. ಪಾನಿಪುರಿ ಲವರ್ಸ್ಗೆ ಅಂತಲೇ ನಮ್ಮ ಏರಿಯಾ ಭರತ್ ನಗರದಲ್ಲಿರೋ ಈ ಪಾವನಿ ಚಾಟ್ಸ್ ಸಾಕ್ಷಿಯಾಗಿದೆ. ಇದರ ಓನರ್ ರಾಜಣ್ಣ ಅವರು 15 ವರ್ಷದಿಂದ ಚಾಟ್ಸ್ ಪ್ರಿಯರಿಗೆ ಅಂತ ಆವತ್ತಿಂದ ಇವತ್ತಿನವರೆಗೂ ಅದೇ ಟೇಸ್ಟ್ ಕೊಟ್ಕೊಂಡು ಬರ್ತಾ ಇದ್ದಾರೆ. ದಿನೇ ದಿನೇ ಜಾಸ್ತಿ ಜನಗಳನ್ನ ಇಲ್ಲಿಗೆ ಸೆಳೀತಿದ್ದಾರೆ. ಸೇಮ್ ಟೇಸ್ಟ್ ಸೇಮ್ ಕ್ವಾಂಟಿಟಿಲಿ ಕೊಟ್ಕೊಂಡು ಬರೋದ್ರಿಂದ ಎಲ್ರಿಗೂ ಅದಿಷ್ಟ ಆಗೇ ಆಗುತ್ತೆ. ರಾಜಣ್ಣ ಅವರಿಗೆ ಸಿನಿಮಾದವರು ಅಂದರೆ ತುಂಬ ಇಷ್ಟ, ದೇಶದ ಮೇಲೆ ಪ್ರೀತಿ. ಅದಕ್ಕಿಂತ ಸಿನಿಮಾದ ಎಲ್ಲ ಹೀರೋ ಆರ್ಟಿಸ್ಟ್ಗಳನ್ನ ಫೋಟೋನೋ ಅಂಗಡಿ ಹತ್ರ ಹಾಕ್ಕೊಂಡಿದ್ದಾರೆ. ಬರೋ ಜನರಿಗೆ ಈ ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ ರಾಜಣ್ಣ ಅವರು ಎಷ್ಟು ಸಿನಿಪ್ರಿಯರು ಅಂತ. ಅದೇ ಖುಷಿಲಿ ರಾಜಣ್ಣ ಒಂದು ಪ್ಲೇಟ್ ಪಾನಿಪುರಿ, ಒಂದು ಬೇಲ್ಪುರಿ, ಒಂದು ದಹಿಪುರಿ ಅಂತ ಹೇಳಿ ಆರ್ಡರ್ ಮಾಡಿ ಟೋಕನ್ ತೊಗೊಂಡು ಬರೋ ಅಷ್ಟರಲ್ಲಿ ಅವ್ರ ಹುಡುಗರು ಪಟ ಅಂತ ರೆಡಿ ಮಾಡ್ತಾ ಕೊಡ್ತಾರೆ. ವೆಯ್ಟ್ ಮಾಡೋ ಅವಶ್ಯಕತೆಯೇ ಇಲ್ಲ, ಪಟ ಅಂತ ರೆಡಿ ಮಾಡಿ ಕೊಡ್ತಾ ಇರ್ತಾರೆ. ಹಾಗೆ ಇವರು ತುಂಬ ನೀಟಾಗಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಅದಕ್ಕೆ ಅಂತಲೇ ತುಂಬ ಜನ ಬರ್ತಾರೆ. ಹಾಗೂ ಪಾರ್ಸಲ್ ತೊಗೊಳ್ತಾರೆ. ಒಂದು ಪ್ಲೇಟ್ ಪಾರ್ಸಲ್ ತೊಗೊಂಡ್ರೆ ಅದನ್ನು ಆರಾಮಾಗಿ ಇಬ್ಬರು ತಿನ್ಬೋದು, ಅಷ್ಟಿರುತ್ತೆ. ತಿನ್ನಬೇಕು ಅಂತ ಆಸೆಯಾಗಿ ಬಂದರೆ ಮನಸ್ಸಿಗೆ ಖುಷಿಯಾಗೋ ಥರ ಸರ್ವ್ ಮಾಡ್ತಾರೆ. ನೀವು ಕೂಡ ಫ್ಯಾಮಿಲಿ ಜೊತೆ, ನಿಮ್ಮ ಹುಡುಗನ ಜೊತೆ ಅಥವಾ ನಿಮ್ಮ ಹುಡುಗಿ ಜೊತೆ ಒಂದು ರೌಂಡ್ ಬನ್ನಿ. ನಾನಂತೂ ಪ್ರತಿ ವಾರ ತಪ್ಪದೇ ಬರ್ತೀನಿ. ಯಾಕಂದರೆ ನಾನು ಇಲ್ಲಿಗೆ 10 ವರ್ಷದಿಂದ ಬರ್ತಾಯಿದ್ದೀನಿ. ಮೊದಲು ಮಸಾಲೆ ಪುರಿ ತೊಗೊಂಡಿದ್ದೆ ನಾನು. ಮಸಾಲೆ ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ನೋಡಿ, ನನ್ನ ಮಗುನೂ ಕೇಳ್ತೈತೆ. ಸಖತ್ತಾಗಿದೆ ಮಸಾಲೆ ಪುರಿ. ನೆಕ್ಸ್ಟ್ ನಾನು ಪಾನಿಪುರಿ ತೊಗೊಂಡೆ. ನನಗಂತೂ ಪಾನಿಪುರಿ ಅಂದರೆ ತುಂಬಾ ಇಷ್ಟ. ನೋಡಿ, ಸಖತ್ತಾಗಿದೆ, ತಿಂತಾಯಿದ್ದೀನಿ, ಸೂಪರಾಗಿದೆ. ಇನ್ನೂ ಬೇರೆ ಎಲ್ಲ ಟೇಸ್ಟ್ ಮಾಡಬೇಕು ಅಂತ ಅನ್ನಿಸ್ತು. ನನಗೆ ಇವೆರಡು ತಿನ್ನೋ ಅಷ್ಟರಲ್ಲೇ ಹೊಟ್ಟೆ ಫುಲ್ ಆಯಿತು. ಒಳ್ಳೆ ಟೇಸ್ಟ್ ಕೊಟ್ಕೊಬಂದಿರೋ ರಾಜಣ್ಣ ಅವ್ರಿಗೂ, ಇಲ್ಲಿ ಬಂದು ತಿಂದು ಖುಷಿ ಪಡೋ ನಿಮಗೂ ದೇವರು ಒಳ್ಳೇದು ಮಾಡಲಿ, ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಹೀಗೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಬಾಯ್.